ಏನು ರಾಕೆ ಒಬ್ಬನೇ ಕೊಟ್ಬಿಟ್ಟಿದ್ಯಾ? ಐ ಲೈಕ್ ಇಟ್. ಎಂತದಿದ್ದು ಜಾನಿ ಬಾಯ್, ಬೆಳಿಗ್ಗೆನೆ ಬಾಯಿಗೆ ಬೀಡಿ ಹಾಕೊಂಡು ಬಂದಿದ್ದೀರಾ? ಅದು ನಾನು ರೇಡಿಯೋ ಜಾಕಿ ಆಗಿದ್ದಾಗ ಹಾಕೊಟ್ಟಿದ್ದೆ ಕಣ. ಮುದ್ದೆ ಒಂದಷ್ಟು ದಿವಸ ಬಿಟ್ಟೋಗ್ಬಿಟ್ಟಿತ್ತು. ಇವತ್ತು ಯಾಕೋ ಮತ್ತೆ ಹಳೆದೆಲ್ಲ ನೆನಪಾಗಿ ಹಾಕ್ಕೊಂಡೆ. ಇದನ್ನ ಹಾಕ್ಕೊಂಡ್ರೆ ಜೋಶ್ ಬಂದು ಬಿಡುತ್ತೆ ಕಣ. ಐ ಲೈಕ್ ಇಟ್. ನೀವು ರೇಡಿಯೋ ಜಾಕಿ ಆಗಿದ್ದೀರಾ? ಯಾವ ರೇಡಿಯೋದಲ್ಲಿ ಮರ್ರೆ? ಎಲ್ಲ ರೇಡಿಯೋದಲ್ಲೂ ಆಗಿದೆ ಕಣ. ಬೇಜಾರಾಗಿ ಎಲ್ಲ ರೇಡಿಯೋನು ಬಿಟ್ಬಿಟ್ಟೆ. ಇದನ್ನ ಹಾಕೊಂಡು ಮಾತಾಡ್ತಾ ಇದ್ರೆ ಜನ ಹಾಡು ಕೇಳೋದನ್ನ ಬಿಟ್ಟು ಬರೀ ನನ್ನ ಮಾತನ್ನೇ ಕೇಳ್ತಾ ಇದ್ರು. ಓಯ್, ನನಗೊಂದು ಬೀಡಿ ಇದ್ರೆ ಕೊಡಿಯಲ್ಲ? ಹಾಂ, ಒಂದೇ ಬಿಡೋ ಇದೆ ಕಣ. ನೀನು ಕೇಳ್ತಿದ್ದೆ ಅಂದ್ರೆ ತಗೊಳ. ಐ ಲೈಕ್ ಇಟ್. ಇದರಲ್ಲಿ ಒಂದು ನಮೂನೆ ಫೀಲ್ ಆಗ್ತಾ ಉಂಟಲ್ಲ. ಓ, ಜೋಶು ಉಕ್ಕುತ್ತಾ ಉಂಟಂತ ಕಾಣ್ತದೆ. ಬರ್ತೇನೆ. ಹೋಗು ಹೋಗು, ಇವತ್ತು ರಾತ್ರಿ ನಿನ್ನ ಗಂಟ್ಲು ನೆಗದ್ ಬಿದ್ದೋಗುತ್ತೆ. ಆಮೇಲೆ ಪುಟ್ಮಲಿ ಬಾಬಣ್ಣ ಅದ್ ಯಾಕಂಗ್ ಪುನಃ ಪುನಃ ಕರ್ದಿರಿ? ಅಡ್ಗೆ ಮಾಡಕ್ ಬಿಡಿ. ಅಯ್ಯೋ, ನಿನಗೆ ಆ ಕೆಲಸ ಬಿಟ್ರೆ ಬ್ಯಾರಿ ಏನ್ ಮಾಡಕ್ ಬಂದು ಹೇಳು? ನಿಮ್ಮನ್ನ ಪ್ರೀತಿ ಮಾಡಕ್ ಬರ್ತದ? ನನಗ ಚಿಕ್ಕಿ, ಅದು ಬರೀ ಬಾಯಿ ಮಾತಿಗೆ ಅಷ್ಟೇ. ಕಾರ್ಯರೂಪಕ್ಕೆ ಬರೋಷ್ಟಲ್ಲಿ ನಾನು ಕುರುಪಿ ಆಗ್ಬಿಟ್ಟಿರ್ತೀನಿ. ಮಾಯಕಾರ ಏನಿದು ಅಪಸ್ವರ? ಯಾವುದೋ ಒಂದ್ ಸ್ವರ ಬುಡಮೆ. ಆಮೇಲೆ ಪುಟ್ಮಲಿ, ಇವತ್ತು 9 ಮಿಳ್ಳ ಬಂದ್ರೆ ಅವನ್ನ ಯಾವುದೇ ಕಾರಣಕ್ಕೂ ಒಟ್ಟಿ ಒಳಗೆ ಸೇರ್ಸ್ಕೋಬೇಡ. ನನ್ ಕೇಳಿದ್ರೆ ಊರ್ಗೆ ಹೊಂಟೋಗೋರ ಅಂತ ಹೋಗ್ಬಿಡು. ಅವ ಯಾನೇ ಹೇಳಿ ನೀನು ಯಾಮಾರ್ಸಕ್ ನೋಡ್ತಾನೆ. ಯಾವುದೇ ಕಾರಣಕ್ಕೂ ಯಾಮಾರ್ಬೇಡ. ಬಾಬಣ್ಣ ಇಷ್ಟೆಲ್ಲ ಪಾಡ್ಪಡೋ ಬದಲು ಪಾಪ ಅವ್ನ ಸಂಬಳ ಅವನು ಕೊಟ್ಬಿಡಿ. ಹೂಂಕನ್ ಹೇಳಮ್ಮೆ, ಹೆಂಗೂ ನಿಮ್ಮ ಸಂಚುರಿ ಗೌಡ ನಂಗೆ ವರದಕ್ಷಿಣೆ ಕೊಟ್ಟಿಲ್ವಲ್ಲ, ಅದನ್ನ ನೀನು ಈಸ್ಕೊಂಬಂದು ನಂಗೆ ಕೊಟ್ಬಿಡು. ನಾನು ಅವನಿಗೆ ಸಂಬಳ ಕೊಟ್ಬಿಡ್ತೀನಿ. ಬಾಬಣ್ಣ ವರದಕ್ಷಿಣೆ ತಗೊಳ್ಳೋ ತಪ್ಪಲ್ವಾ? ಹಂಗೆ ನೀನು ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋದು ತಪ್ಪು. ನಾ ಹೇಳೋದು ಕೇಳ್ಕೊಂಡಿರ್ಬೇಕು. ಆಮೇಲೆ ಪುಟ್ಮಲಿ 9 ಮಿಳ್ಳ ಬಂದ ಅನ್ಸುತ್ತೆ. ಹೋಗಿ ನೋಡಿ ಹಂಗೆ ಅವಳು ಕಳಿಸ್ಬಿಡಮ್ಮೆ. ನಾ ಇಲ್ಲೇ ಔಸ್ಕೊತೀನಿ. ಹೋಗು. ನಮಸ್ಕಾರ ಅತ್ಕೆವ. ನಮಸ್ಕಾರ ರಾಜು. ರಾಜು, ಅದು ಬಾಬಣ್ಣ ಊರ್ಗ್ ಹೋಗವ್ರೆ. ಬರತ್ 2 ದಿನ ಆಯ್ತದೆ. ಅತ್ಕೆವ, ನಾನು ದುಃಖ ಆಯ್ತೈತೆ. ಯಾಕೆ ರಾಜು, ಏನಾಯ್ತು? ನಾನು ಗೌಡ್ರ ಹತ್ರ ಹಂಗೆ ನಡ್ಕೋಬಾರ್ದಿತ್ತು. ದೇವ್ರಂಗಿರೋ ಗೌಡ್ರ ಹತ್ರ ಹಂಗೆ ನಡ್ಕೊಂಡಿದ್ಕೆ ಜೀವನದಲ್ಲಿ ನನಗೆ ನನ್ನ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ. ನೆನ್ನೆಯಿಂದ ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ. ನೀರ್ ಕುಡಿನಿಲ್ವಾ? ನಿನ್ಗೆ ಬಾಯಾರಿಕೆ ಆಯ್ತಲ್ವಾ? ಬಾಯಕ್ಕೆ ಆಯ್ತು. ಗೌಡ್ರು ಕ್ಷಮಿಸೋರ್ಗು ನಾನು ನೀರು ಕುಡಿಯೋಕ್ಕಿಲ್ಲ. ಅವ್ರು ಏನಾದ್ರೂ ಕ್ಷಮಿಸ್ಲಿಲ್ಲ ಅಂದ್ರೆ ಕೆರೆಗೆ ಬಿದ್ಬಿಟ್ಟು ಅಡ್ ತುಂಬ ನೀರು ಕುಡಿಸಿ ಹತ್ತೋಗ್ಬಿಡ್ತೀನಿ. ರಾಜು, ಹಂಗೆಲ್ಲ ಮಾಡ್ಬೇಡ. ಬಾಬಣ್ಣ ನಿನ್ನೆ ಕೂತಿದ್ರಲ್ಲ, ಅಲ್ಲೇ ಕೂತವ್ರೆ. ಒಂದು ಕ್ಷಮೆ ಕೇಳು. ಜಾನಿ, ಇಷ್ಟದಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಜಾನಿ, ಯಾನ ಇದು? ಮ್ಯಾಡಿ ಅವ್ರು ಮಾತಾಡ್ತಾನೆ ಇಲ್ಲ. ಇವ್ರ ಮಾತು ಕೇಳದೆ ಹೋದ್ರೆ ನಂಗೆ ನಿದ್ದೆನೆ ಬರಲ್ಲ. ಯಾನ್ ಮಾಡ್ಲಿ? ಆಮೇಲೆ ಪುಟ್ಮಲಿ, ನಿನ್ನ ಮ್ಯಾಡಿಗೆ ಮ್ಯಾಡ್ ಜಾಸ್ತಿ ಆಗ್ಬಿಟ್ಟು ಹುಚ್ಚಾಸ್ಪತ್ರೆ ಸೇರ್ಕೊಂಡ್ಬಿಟ್ಟನೆ. ಕೊಡ್ತಾನೆ ಬಾಬಣ್ಣ, ಅವ್ರಿಗೆ ಹಂಗೆಲ್ಲ ಆಗಲ್ಲ. ನೀ ಹಂಗೆ ಅನ್ಕೊಂಡಿರ್ಬೋದು ಕಮ್ಮೆ, ಆದ್ರೆ ನಮ್ಮಂಥವ್ರ ಶಾಪ ಅವನಿಗೆ ತಟ್ಟಿ ಅವನ ಗಂಟ್ಲಿಗೆ ಗರ ಹಿಡಿದು ಮಾತು ನಿಂತೋಗ್ಬಿಟ್ಟದೆ. ಈಗ ವಿಧಿ ಇಲ್ಲ, ನೀನು ನನ್ನ ಜೊತೆಗೆ ಮಾತಾಡಬೇಕು. ನೋಡು ಸೀತೆ ವನವಾ, ಸೀಬೆ ಮರವಾ, ಸಪೋಟ ಗಿಡವಾ. ನನ್ನ ದೇವ್ರು ಮಾಡಿಗೆ ಏನಾಗಿದೆ? ಯಾಕೆ ಅವ್ರು ಮಾತಾಡ್ತಾ ಇಲ್ಲ? ಸಮಾಧಾನ ಮಾಡ್ಕೊಂಬರ. ಅವನಿಗೇನು ಹುಷಾರಿಲ್ದೆ ಇರ್ಕ, ಅಥವಾ ಯಾವುದೋ ಅರ್ಜೆಂಟ್ ಕೆಲಸ ಇರ್ಕ. ಇನ್ನೇನು ಮಾತಾಡ್ತಾ ಕೇಂಬಾ. ನನಗೆ ಅವ್ರ ಹತ್ರ ತುಂಬಾ ಮಾತಾಡೋದಿತ್ತು. ನನ್ನ ಸಂತೋಷನ ಹಂಚ್ಕೋಬೇಕಾಗಿತ್ತು. ಮಾತಾಡಕ್ಕೆ ಆಗುತ್ತೋ ಇಲ್ವೋ? ಯಾಕೆ ಏನಾಯ್ತು ನಿನ್ನ ಗಂಟ್ಲಿಗೆ? ಎಂತ ಸಣ್ಣ ಮೀರಿದೆ ಗೊತ್ತಿಲ್ಲ ಮರ್ರೆ. ನೀವು ಕೊಟ್ಟ ಬೀಡ ತಿಂದ ಮೇಲೆ ಹೀಗಾಗಿದೆ. ನಿನ್ನ ಮಾತಿನರ್ಥ ನಾನು ಬೀಡ ಜೊತೆಗೆ ಏನೋ ಕೊಟ್ಟಿದ್ದೀನಿ ಅಂತನಾ? ಗಂಟ್ಲು ಹಾಳಾಗೋದಾದ್ರೆ ನನಗೂ ಹಾಳಾಗಬೇಕಾಗಿತ್ತು ತಾನೆ. ನಿಮ್ಮ ಗಂಟ್ಲಿಗೆ ಚಂಡಿ ಬಾಯಿಗೆ. ಈಗ ನನ್ನ ಗುರಿ ಒಂದೇ, ನನಗೋಸ್ಕರ ಕಾಯ್ತಿರುವ ಸಾವಿರಾರು ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು. ಸೊ ಇವತ್ತು ನೀವು ಕಾರ್ಯಕ್ರಮ ನಡೆಸಿಕೊಡಿ. ಹೇಗೂ ನಿಮಗೆ ಎಕ್ಸ್ಪೀರಿಯನ್ಸ್ ಉಂಟಲ್ಲ. ಖಂಡಿತ ನಡೆಸ್ಕೊಡ್ತೀನಿ ಕಣ. ಇಷ್ಟೆಲ್ಲ ಮಾಡಿದ್ದು ಇದಕ್ಕೆ ತಾನೆ. ನಾನಿರೋದು ನಿನ್ನ ಸಹಾಯಕ್ಕೆ ಅಂದೆ. ಯಾನಾಗದೆ ಈ ರೇಡಿಯೋಗೆ ಬತ್ತಾನೆ ಇಲ್ವಲ್ಲ? ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆಗಿದ್ದೀನಿ, ನಿಮ್ಮ ಆರ್ಜೆ ಲೋಕಿ. ಇದ್ಯಾರ ಲೋಕಿ?
ಸ್ನೇಹಿತರೆ, ನೀವೆಲ್ಲ ಮ್ಯಾಡಿಗೋಸ್ಕರ ಕಾಯ್ತಿದ್ದೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ಮ್ಯಾಡಿ ಆಪ್ತ ಮಿತ್ರ ಕಾರ್ಯಕ್ರಮನ ನಡೆಸ್ಕೊಡಲ್ಲ. ಯಾಕೆಂದ್ರೆ ಅವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ, ಕಂಬನಿಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಸ್ನೇಹಿತರೆ, ನಿಮಗೆಲ್ಲ ತುಂಬ ದುಃಖ ಆಗಿದೆ ಅಂತ ನನಗೆ ಗೊತ್ತು. ಹಾಗಂತ ನಾವು ಕಾರ್ಯಕ್ರಮನ ನಿಲ್ಸೋಕ್ಕಾಗಲ್ಲ. ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಿರ್ತಾರೆ. ಅದಕ್ಕೆಲ್ಲ ಶಿಳ್ಳೆ ಹೊಡಿರಿ. ಅಡ್ಡಿಲ್ಲ ಮರ್ರ, ಇವನು ಲೈಕ್ ಮಾತಾಡ್ತಾ. ಈಗಿನ ಕಾಲದ ಹುಡುಗರಲ್ಲ, ಮಾತಲ್ಲೇ ಎಲ್ಲ ತೋರಿಸಿ ಬಿಡ್ತಾರ. ಮ್ಯಾಡಿಗೆ ಹೀಗೆ ಆಗ್ಬಾರ್ದಿತ್ತು. ಲೋಕಿನೂ ಚೆನ್ನಾಗೇ ಮಾತಾಡ್ತಾರ. ನನ್ನ ಪ್ರೀತಿ ಅಭಿಮಾನಿಗಳೇ, ನಿಮ್ಮ ಪ್ರೀತಿಯ ಲೋಕಿ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ನಾನು ನಿಮ್ಮ ಪ್ರೀತಿನ ಗೆಲ್ಲೋ ಪ್ರಯತ್ನ ಮಾಡ್ತೀನಿ. ಬಾಬಣ್ಣ, ಹೊಸ ಆರ್ಜಿ ಲೋಕಿ ಅಂತ ಬಂದವ್ರೆ. ಶಂಕರೇಶ್ವರ, ಓದೇ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಸಿಲಿ ಅಂತ ಅವ ವಾದ ಅಂತ ಖುಷಿಯಾಗಿದ್ದಿ. ಇವ್ನ ಅವನ ಬಂದು ಒಕ್ಕರ್ಸ್ಕೊಂಡ. ಬಾಬಣ್ಣ, ಹಂಗೆಲ್ಲ ಹೇಳ್ಬೇಡಿ. ಮ್ಯಾಡಿಯವರು ನಿಮ್ಗೆ ಏನೇನೋ ಮಾಡಕ್ಕೆ ಹೊರ್ತಿದ್ರಲ್ಲ, ಹಂಗೆಲ್ಲ ಇವ್ರು ಹೇಳಲ್ಲ ನೀ. ಯಾನಮ್ಮೆ ಪುಟ್ಮದಿ, ನೀ ಮಾತಾಡೋ ತರ ನೋಡಿದ್ರವ ನಿನ್ನ ಅಂಟನ ಕಾಣ್ತದೆ. ಬಾಬಣ್ಣ, ಈಗೇನು ಮಾತಾಡ್ಬೇಡಿ. ಕ್ಲೈಂಟಾಗಿ ಇವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳವು. ಅದು ಕ್ಲೈಂಟ್ ಅಲ್ಲ ಕಮ್ಮಿ, ಸೈಲೆಂಟ್ ಆಗಿ ಹಿಡಿದ್ರೆ ಚಾಡ ಕಳಿಸ್ಕೊಳ್ಳಿ. ಫ್ರೆಂಡ್ಸ್, ನಾನು ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ಇಲ್ಲಿ ನನ್ನ ಮಾತಿಗಿಂತ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ. ಬನ್ನಿ, ಈ ಆಪ್ತ ಮಿತ್ರ ಕಾರ್ಯಕ್ರಮಕ್ಕೆ ಮೊದಲನೇ ಆಪ್ತ ಮಿತ್ರ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಹೊಸ ಆರ್ಜೆ ಲೋಕಿ ಅವ್ರಿಗೆ ಸ್ವಾಗತ, ಸುಸ್ವಾಗತ. ಈ ಧ್ವನಿನ ಎಲ್ಲೋ ಕೇಳದಂಗದಲ್ಲ. ನನ್ನ ಪ್ರೀತಿ ಆಪ್ತ ಮಿತ್ರ ಯಾರು ಅಂತ ತಿಳ್ಕೊಬಹುದಾ? ನನ್ನ ಹೆಸರು ರಾಜು ಅಂತ. ಎಲ್ಲರೂ ನನ್ನ ಉಮ್ಮತ್ತೂರು ಮಿಳ್ಳೆ ಅಂತಾನೂ ಕರೀತಾರೆ. ಬಾಬಣ್ಣ, ನಮ್ ರಾಜು ಪುನಃ ಫೋನ್ ಮಾಡವ್ನೆ. ರಾಜು ಅಂದ್ರೆ ಕಿರಾತಕ ಯಜಮಾನನಿಂದ ನೋವು ಅನುಭವಿಸ್ತಿರೋಂತಾನೆ. ಏ ಪರವಾಗಿಲ್ಲ, ನನ್ನ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾವೆಲ್ಲರ ಬಗ್ಗೆ ತಿಳ್ಕೊಂಡಿರ್ತೀವಿ. ತಿಳ್ಕೊಂಡಿದ್ರು ತಿಳ್ಕೊಂಡಿಲ್ದೇ ಇರೋರ್ ತರ ಇರ್ತೀವಿ. ಇದಕ್ಕೆಲ್ಲ ನೀವು ಶಿಳ್ಳೆ ಹೊಡಿರಿ. ಮ್ಯಾಡಿ ಅವರು ಸಂಬಳ ವಸೂಲಿ ಮಾಡೋ ಫಾರ್ಮುಲಾನ ಹೇಳ್ಕೊಟ್ಟಿದ್ರು. ಆದ್ರೆ ನಮ್ಮ ಯಜಮಾನರು ಚೌಕಾಸಿ ಮಾಡಿ ಸ್ವಲ್ಪ ಹಣನೇ ಕೊಡ್ತಾವ್ರೆ. ಸರ್, ನನಗೆ ಪೂರ್ತಿ ಹಣ ಸಿಗಂಗೆ ಏನಾದರೂ ಒಂದು ಐಡಿಯಾ ಕೊಡ್ತೀರಾ? ನಾನು ನಿಮಗೆ ಸುಲಭವಾದ ದಾರಿ ಹೇಳ್ಕೊಡ್ತೀನಿ. ನೀವೀಗ ಒಂದು ಹಾಕಿ ಸ್ಟಿಕ್ ತಗೊಳ್ಳಿ. ಏ, ಅದು ನಮ್ಮನೇಲಿ ಇದೆಯಲ್ಲ. ಸೀದಾ ನಿಮ್ಮ ಯಜಮಾನ್ರ ಹತ್ರ ಹೋಗಿ ಅವ್ರಿಗೆ ಹೆಂಗ್ ಹೊಡಿಬೇಕು ಅಂದ್ರೆ ಕೂತ್ಕೊಳ್ಳೋಕ್ಕೂ ಆಗ್ಬಾರ್ದು, ಮಲ್ಕೊಳ್ಳೋಕ್ಕೂ ಆಗ್ಬಾರ್ದು, ಉಸಿರಾಡ್ತಿರೋದೇ ತಪ್ಪು ಅನ್ನಿಸ್ಬೇಕು. ಹಾಗೆ ಹೊಡೀರಿ. ಆಗ ನಿಮ್ಮ ದುಡ್ಡು ನಿಂತ ಜಾಗದಲ್ಲೇ ವಸೂಲಿ ಆಗುತ್ತೆ. ಸರಿ ಸರ್, ನಾಳೆನೇ ಈ ಕೆಲಸ ಮಾಡ್ತೀನಿ. ಜಾನಿ, ನಂದೇ ಹೆಸ್ರಮ್ಮ. ಅದ್ ನಂಗೆ ಗೊತ್ತಿದೆ. ರಾತ್ರಿ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ರಿ? ತುಂಬಾ ಕೆಲಸಗಳಿರುತ್ತೆ, ಎಲ್ಲ ನಿನ್ನ ಹತ್ರ ಹೇಳ್ಬೇಕಾ? ಹೇಳಲೇಬೇಕು. ಎಲ್ಲಿಗೆ ಹೋಗಿದ್ರಿ? ಅದು ತುಂಬಾ ಕೆಲಸಗಳಿರುತ್ತೆ ಅಂತ ಹೇಳ್ದೆ ತಾನೆ. ಸುಮ್ಮನೆ ಯಾಕೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ನಾನ್ ನಿಮ್ಮ ಮೇಲೆ ಅನುಮಾನ ಪಡ್ತಿಲ್ಲ. ಅನುಮಾನ ಬರೋ ಹಾಗೆ ನೀವು ನಡ್ಕೋತಿದ್ದೀರಾ. ಅದು ಈ ರೀತಿ ಅನುಮಾನ ಯಾಕೆ ಬಂತು? ಈ ರೀತಿ ಮಾತುಗಳು ಬಂದಾಗಲೇ ನಮ್ಮಿಬ್ರು ಮಧ್ಯೆ ಜಗಳ ಶುರು ಆಗೋದು ಅಂತ ಗೊತ್ತು ತಾನೆ. ಜಗಳ ಶುರು ಆಗೋದಲ್ಲ, ಆಲ್ರೆಡಿ ಜಗಳ ಶುರು ಆಗಿದೆ. ಈಗ ನೀವು ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿಲ್ಲ ಅಂದ್ರೆ ಈ ವಿಷಯ ಎಲ್ಲ ಬೀದಿಗೆ ಬರುತ್ತೆ. ಅವರೆಲ್ಲ ಗೊತ್ತಿಲ್ಲ ಕಂಬಿಡಮ್ಮೆ. ಏನಿದ್ರು ಅಡುಗ ಮಾಡು, ತಿನ್ನು, ಬಿದ್ಕ, ಇಷ್ಟೇ ನಿನ್ ಜೀವನ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಇದ್ದಾರೆ. ಅಂಥದ್ರಲ್ಲಿ ನಿಮ್ಗೆ ವ್ಯವಹಾರ ಜ್ಞಾನ ಇಲ್ಲ ಅಂತ ಹೇಳಿದ್ರ? ಚಟ್ನಿ ಪುಡಿ ರೆಡಿನಾ? ಓ, ಆಲೇ ರೆಡಿ ಮಾಡಿ ಇಟ್ಟಿವ್ರಿ ಚಂದನವ್ರೆ. ನಿನ್ನೆ ಜಾನಿ ಅವ್ರು ಕೊಟ್ಟು ಉಪ್ಪಿನಕಾಯಿನ ಕಮಿಷನರಿ ತಗೊಂಡೋಗಿ ಕೊಟ್ಟೆ. ವೈದಿಗಳಿಗೆ ಊಟಕ್ಕೆ ಇದೇ ಉಪ್ಪಿನಕಾಯಿ ಇರ್ಕಂದೇಳಿ ಆರ್ಡರ್ ಕೊಟ್ಟಿರೋ. ಇದಕ್ಕೊಂದು ಹೆಸರು ಇಡ್ಬೇಕಲ್ಲ. ನಿಮ್ಮ ಹೆಸರು ಇಟ್ಬಿಡೋಣ, ಪುಟ್ಮಲ್ಲಿ ಪ್ರಾಡಕ್ಟ್ ಅಂತ. ನನ್ಗೆ ಖರ್ಚು ಎಷ್ಟಾಗದೆ ಅನ್ನೋದು ಬೇಕಾಗಿಲ್ಲ, ಲಾಭ ಎಷ್ಟು ಬಂದದೆ ಅಂತ ಗೊತ್ತಾಗಬೇಕು. ಮೇಡಮ್, 1,10,15,111 ರೂಪಾಯಿ ಮೇಡಮ್.